ನಾನು ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿರೋದು. ಇದು ಯಾವ ಪ್ರಮೋಷನ್ಗೂ ಅಲ್ಲ. ನಾನು ಮೀಶೋಲಿ ಆರ್ಡ್ರ್ ಮಾಡಿರೋದು ಕರ್ಟನ್ನು. ಇದು ಕರ್ಟನ್ನೇ ಆ್ಯಂಡ್ ಇದು ಕರ್ಟನು. ಇದು ಇದೇ ಕರ್ಟನು, ಒಂದು ನೋಡಿ ಕರ್ಟನು. ಆ್ಯಂಡ್ ಇದು ಒಂದು ಫ್ರೇಮ್ನ ಆರ್ಡರ್ ಮಾಡಿದ್ದೀನಿ, ಮಿರರ್ ಫ್ರೇಮು, ಚೆನ್ನಾಗಿದೆ. ಆ್ಯಂಡ್ ಇದು ನಾನು ಆರ್ಡರ್ ಮಾಡಿರೋ ಲ್ಯಾಂಪು. ಸರಿಯಾಗಿ ಅರೇಂಜ್ಮೆಂಟ್ ಮಾಡಿಲ್ಲ ಬಿಕಾಸ್ ನನಗೆ ಫುಲ್ ಅರೇಂಜ್ ಮಾಡೋಕ್ಕಿದೆ, ಬೆಡ್ಡೂ ಅರೇಂಜ್ ಮಾಡೋಕ್ಕಿದೆ. ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಬರಬೇಕು. ಒಂದೇ ಸಲ ರಿವ್ಯೂ ಕೊಡ್ತೀನಿ ನಾನು. ಆ್ಯಂಡ್ ಸುಮಾರು ದಿನಗಳಿಂದ ಒಂದಷ್ಟು ರಿಸರ್ಚ್ ನಡೆಸ್ತಾ ಇದ್ದೀನಿ ಮೀಶೋಲಿ ಏನೇನೆಲ್ಲ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಕಮ್ಮಿ ಬೆಲೆಗೆ. ಆ್ಯಂಡ್ ಇಟ್ ಶುಡ್ ಬಿ ಏನು ವರ್ತ್ ಆಗಿರಬೇಕು, ನಾವು ಕೊಡೋ ಪ್ರೈಸ್ಗೆ ಅದು ವರ್ತ್ ಆಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಎಲ್ಲ ನೋಡಿಬಿಟ್ಟು ಆರ್ಡರ್ ಮಾಡಿದ್ದೀನಿ. ನನ್ನ ರೂಮ್ನ ಒಂಥರ ರಿನೋವೇಟ್ ಮಾಡೋ ಐಡಿಯಾದಲ್ಲಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ. ಹೇಗೆ ಚೇಂಜ್ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕೆ ಮೇ ಬಿ 2-3 ಡೇಸ್ ಬೇಕಾಗುತ್ತೆ ಬಿಕಾಸ್ ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ಬರೋದಿದೆ. ಐ ಆಮ್ ವೆಯ್ಟಿಂಗ್ ಫಾರ್ ದ್ಯಾಟ್. ಲೆಟ್ಸ್ ಸಿ. 4 ಡೇಸ್ ಆದಮೇಲೆ ಆ ಪ್ರಾಡಕ್ಟ್ಸ್ ಎಲ್ಲ ಬಂತು. ಗೈಸ್, ಮೀಶೋಯಿಂದ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಮೀಶೋಲ್ಲಿ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಸೊ ಅದಕ್ಕೆ ನಾನು ಟೆಸ್ಟ್ ಮಾಡಬೇಕು ಕ್ವಾಲಿಟಿ ಅಂತಲೇ ತೊಗೊಂಡೆ. ಸೊ ದಿಸ್ ಕರ್ಟನ್, ಇದನ್ನು ಮೀಶೋಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಬೆಡ್ ಕವರು, ಅದಕ್ಕೆ ಮ್ಯಾಚಿಂಗ್ ಥರನೇ ನಾನು ಈ ಒಂದು ಕರ್ಟನ್ಸ್ ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈ ಥರ ಇದೆ ಮೆಟೀರಿಯಲು, ತುಂಬ ಥಿಕ್ಕಾಗಿದೆ, ನಾಟ್ ಲೈಕ್ ಥಿನ್ನಾಗಿ ಏನೋ ಬಾಳಿಕೆ ಬರದೇ ಇರೋ ಥರ ಏನಿಲ್ಲ. ಆ್ಯಂಡ್ ಇದ್ರ ಹಿಂದೆ ನಾನು ಐ ಪುಟ್ ದಸ್ ವೈಟ್ ನೆಟ್ಟೆಡ್ ಫ್ಯಾಬ್ರಿಕಲ್ಲಿರೋ ಕಟನ್ನ. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನಾನು ಸ್ವಲ್ಪ ಲೆಂತಿ ಆಗಿರೋದನ್ನು ಆರ್ಡರ್ ಮಾಡಿದ್ದೀನಿ ಬಿಕಾಸ್ ನಾನು ಡೋರ್ಗೂ ಯೂಸ್ ಮಾಡ್ಕೊಬೋದು ಬೇಕಂದರೆ ಅಂತ. ಸೊ ಇದು ಹಿಂದೆ ಹಾಕ್ಬಿಟ್ಟು ಇದು ಮೇಲೆ ಹಾಕಿದ್ದೀನಿ, ಸೊ ದ್ಯಾಟ್ ಇಟ್ಸ್ ಗಿವಿಂಗ್ ಗುಡ್ ವೈಬ್. ಈ ಬ್ಲ್ಯಾಂಕೆಟ್ಗೆ ಇದು ಮ್ಯಾಚ್ ಆಗ್ತದೆ, ತುಂಬ ಚೆನ್ನಾಗಿದೆ. ಇನ್ನೂ ಒಂದಷ್ಟು ಆರ್ಡರ್ ಮಾಡಿದ್ದೀನಿ, ಅದನ್ನೆಲ್ಲ ನಾನು ತೋರಿಸ್ತೀನಿ ನಿಮಗೆ. ಗೈಸ್, ನೆಕ್ಸ್ಟ್ ಪ್ರಾಡಕ್ಟ್ ನಾನು ಆರ್ಡ್ರ್ ಮಾಡಿರೋದು ಮೀಶೋಯಿಂದ ಈ ಒಂದು ವಾಲ್ ಹ್ಯಾಂಗಿಂಗ್. ಈ ಒಂದು ವಾಲ್ ಹ್ಯಾಂಗಿಂಗ್ನ ಒಂದು ಬೆಡ್ ಲ್ಯಾಂಪ್ ಮೇಲ್ಗಡೆ ಇಲ್ಲಿ ಪ್ಲೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಕೂಡ ನಾನು ಮೀಶೋಲ್ಲೇ ಬೈ ಮಾಡಿದ್ದು. ದಿಸ್ ಈಸ್ ರಿಯಲಿ ಗುಡ್. ಆದರೆ ಕರೆಕ್ಟಾಗಿನ್ನ ಸೆಟಪ್ ಮಾಡಿಲ್ಲ ನಾನು. ಸೊ ಇದ್ರ ಮೇಲ್ಗಡೆ ಇಲ್ಲಿ ನಾನು ಆ ಒಂದು ವಾಲ್ ಹ್ಯಾಂಗಿಂಗ್ನ ಪ್ಲೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಾಲ್ ಹುಕ್ಕನ್ನ ಆರ್ಡರ್ ಮಾಡಿದ್ದೀನಿ. ಸುಮ್ಮನೆ ಮನೆ ತುಂಬ ಮೊಳೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಾಲ್ ಹುಕ್ಕನ್ನ ಆರ್ಡರ್ ಮಾಡಿದ್ದೀನಿ. ಐ ಡೋಂಟ್ ನೋ ಇದು ಹೆಲ್ಪ್ಫುಲ್ ಆಗಿರುತ್ತಾ ಇಲ್ಲ ಅಂತ. ಲೆಟ್ಸ್ ಸಿ ಹೇಗೆ ಸ್ಟಿಕ್ ಆಗುತ್ತೆ ವಾಲ್ಗೆ ಅಂತ ನಾನೇ ತೋರಿಸ್ತೀನಿ. ಗೈಸ್, ನಾನಿವಾಗ ಇದನ್ನು ಇಲ್ಲಿ ಪ್ಲೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಾಲ್ ಹುಕ್ ಸ್ಟಿಕ್ಕರ್ನ ತೊಗೊಂಡಿದ್ದೇನೆ. ಇದನ್ನು ಫಸ್ಟು ಅಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು ಅಲ್ಲಿ ಹಾಕ್ಬಿಟ್ಟು ದೆನ್ ಈ ವಾಲ್ ಡೆಕೋರ್ನ ಹಾಕ್ತೀನಿ. ಫೌಂಡ್ ದಿಸ್. ತುಂಬ ಟ್ರಿಕ್ಕಿ ಆಗಿತ್ತು ಹುಡ್ಕೋಕ್ಕೆ. ಸೊ ಈ ಥರ ತೆಗೆದುಬಿಟ್ಟು ಇವಾಗ ನಾವು ಇದನ್ನು ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡ್ತೀನಿ, ನೋಡೋಣ. ನಾಟ್ ಬ್ಯಾಡ್. ಗೋಡೆನೆಲ್ಲ ಹಾಳು ಮಾಡ್ತೀವಿ, ಅದ್ರ ಬದಲು ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಲುಕಿಂಗ್ ಪ್ರಿಟಿ. ಐ ರಿಯಲಿ ಲವ್ಡ್ ಇಟ್. ಮೀಶೋ, ಯು ಆರ್ ಅಮೇಝಿಂಗ್. ಐ ಲೈಕ್ ಇಟ್. ಗೈಸ್, ಆ್ಯಕ್ಚುಲಿ ಈ ಒಂದು ಶೆಲ್ಫ್ ಥರ ಇರುವಂತಹ ವಾಲ್ ಶೆಲ್ಫನ್ನ ಆರ್ಡರ್ ಮಾಡಿದೆ ಬಿಕಾಸ್ ನನ್ನ ಕೃಷ್ಣನ ಇಡೋದಕ್ಕೆ. ಈಗ ನೋಡಿ ಕೃಷ್ಣ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇದು ತೊಗೊಂಡ್ಮೇಲೆ ಇದು ಒಂದು ಕಳೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗಿಲ್ಲಿಗೆ. ಆ್ಯಂಡ್ ಐ ನೀಡ್ ಇಟ್ ಮೋರ್ ಲೈಕ್. ಗೈಸ್, ನನ್ನ ಹತ್ರ ಈ ಒಂದು ಹಳೆ ಬ್ಯಾಸ್ಕೆಟ್ ಇದೆ.
ಇದರಲ್ಲಿ ನಾನು ಸ್ಟೋರೇಜ್ ಬಾಸ್ಕೆಟ್ ಥರ ಯೂಸ್ ಮಾಡ್ತೀನಿ. ಅದು ಇದು ಹಾಕಿಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ಇದು. ಇದು ಇನ್ನೊಂದಿದೆ ಇದೇ ಥರ. ಸೊ ಇದನ್ನು ನಾನು ಸ್ವಲ್ಪ ಚೇಂಜ್ ಮಾಡಬೇಕು, ಬಿಕಾಸ್ ಇದು ತುಂಬ ಹಳೆಯ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಯೂನಿಫಾರ್ಮ್ ಆಗಿಲ್ಲ. ನನ್ನ ಒಂದು ಏನು ಈ ಬೆಡ್ ಸ್ಕ್ರೀನ್ಗೆ, ಈ ವಾಲ್ಗೆ ಇದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಸೊ ಅದಕ್ಕೆ ನಾನು ಇದನ್ನು ಚೇಂಜ್ ಮಾಡಬೇಕು ಅಂತ ಮೀಶೋದಿಂದ ನಾನು ಈ ಒಂದು ವಾಲ್ ಪೇಪರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಕೋಕ್ಕೆ ಅಂತಾನೆ. ಲೆಟ್ ಸಿ ಇದು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಗೈಸ್, ನನ್ನ ಬಾಸ್ಕೆಟ್ ಸಕ್ಕತ್ತಾಗಿ ಕಾಣಿಸ್ತದೆ ಗೊತ್ತಾ? ಚಂಚನ ಸಿ ಸೂಪರ್ ಆಗಿದೆ ಅಲ್ವಾ? ಆ್ಯಕ್ಚುಲಿ ಇವಾಗ ಇದಕ್ಕೊಂದು ಕಳೆ ಬಂತು ಅಂತ ಅನಿಸುತ್ತೆ ನೋಡಿ. ಇಲ್ಲೊಂದು ಸ್ವಲ್ಪ ಮಿಕ್ಕಿಲ್ಲ, ಅದನ್ನು ಕವರ್ ಮಾಡ್ತೀನಿ. ಇನ್ನೊಂದು ಪೇಪರ್ ಕಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇದು ಈ ಒಂದು ಬ್ಯಾಕ್ಗ್ರೌಂಡ್ಗೆ ಇವಾಗ ಮ್ಯಾಚ್ ಆಗ್ತದೆ. ಆ್ಯಂಡ್ ಇದನ್ನು ಹೇಗೆ ಮಾಡೋದು ನಾನಿವಾಗ ತೋರಿಸ್ಕೊಡ್ತೀನಿ. ಇವಾಗೇನು ಈ ಒಂದು ಸ್ಟೋರೇಜ್ ಬಾಕ್ಸನ್ನು ನೋಡ್ತಿದ್ದಾರೋ ಇದಕ್ಕೆ ನಾನು ಕಂಪ್ಲೀಟಾಗಿ ಇದನ್ನು ಹಾಕಬೇಕು, ವಾಲ್ಪೇಪರ್ನ. ಸೊ ಇಲ್ಲೊಬ್ಬ ಡಿಸ್ಟರ್ಬ್ ರಾಜ ಇಲ್ಲೇ ಇದ್ದಾನೆ, ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಇದನ್ನು ಇದಕ್ಕೆ ಹಾಕಬೇಕು. ಸೊ ಫಸ್ಟು ಇದರ ಮೆಷರ್ಮೆಂಟನ್ನು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಫಸ್ಟು ನಾನು ಮೇಲ್ಗಡೆ ಹಾಕ್ಬಿಡ್ತೀನಿ, ಸೊ ದಟ್ ಆಮೇಲೆ ಈ ಬಾಕ್ಸ್ಗಳಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟು ಈ ಬಾಕ್ಸ್ನ ರಿಮೂವ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ರಿಮೂವಿಂಗ್ ಎವ್ರಿಥಿಂಗ್. ಪಾಪ ಹೋಗ ಆ ಕಡೆ. ಸ್ಕ್ವೇರ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಬಿಟ್ಟು ನಾವು ಹಾಗೆ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಮಗೆ ಇಷ್ಟು ಸಾಕು. ಸೊ ಕಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಆ್ಯಂಡ್ ದಿಸ್ ಪೇಪರ್ ಇಸ್ ನಾಟ್ ಲೈಕ್ ಮಾಮೂಲಿ ಪೇಪರ್ ಥರ ಇಲ್ಲ, ಇದೊಂಥರ ಪ್ಲಾಸ್ಟಿಕ್ ಪೇಪರ್ ಥರ ಇದೆ. ಸೊ ಇದು ಹಾಳಾಗಲ್ಲ ಬೇಗ, ವಾಟರ್ ಬಿದ್ದರೂ ಏನೂ ಆಗಲ್ಲ, ವಾಟರ್ ಪ್ರೂಫ್. ಈಗ ಇಟ್ಕೊಂಡು ಈಗ ಹಾಕೊಂಡ್ರೆ ಆಗೇ ಹೋಯ್ತು ಅಷ್ಟೇ. You can see this ಲುಕ್ಕೇ ಕಂಪ್ಲೀಟಾಗಿ ಚೇಂಜ್ ಆಯ್ತಲ್ವಾ? ಸೊ ಇದ್ರ ಮೇಲೆ ನಾನು ಸುಮ್ಮನೆ ಇದಕ್ಕೆ ತೋರಿಸ್ತೀನಿ ನೋಡಿ. ಸೊ ಯು ಕ್ಯಾನ್ ಸಿ ದಿಸ್. ಇವಾಗ ಇದಕ್ಕೆ ಎಷ್ಟು ಸಕ್ಕತ್ತಾಗಿರೋ ಕಳೆ ಬಂತು ಅಂತ. ಐ ಟುಕ್ 15 minutes ಟು ಡೂ ಇಟ್. ಓಕೆ, ಈಗ ಈ ಒಂದು ಸ್ಟೋರೇಜ್ ಬಾಕ್ಸ್ನ ಇದೇ ಥರ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೇ ಆಲ್ ದ ಬೆಸ್ಟ್ ಗೈಸ್. ಕೆಲಸ ನಡೀತಾ ಇದೆ. ಸೊ ಸಖತ್ ಹಸುವಾಗ್ತಾಯಿತ್ತು. ಸೊ ಅದಕ್ಕೆ ಪನ್ನೀರ್ ಗ್ರೇವಿ ನಾನೇ ಮಾಡಿದ್ದು ಆ್ಯಂಡ್ ರೈಸ್ ಹಾಕ್ಕೊಂಡು ಊಟ ಮಾಡೋಣ ಅಂತ ಬಂದೆ. ಆ್ಯಂಡ್ ತುಂಬ ದಿನ ಆದಮೇಲೆ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ನಾನೇ. ಆ್ಯಂಡ್ ನಾನು ಮಾಡಿರೋ ರೆಸಿಪೀಸ್ ಎಲ್ಲನೂ ನೋಡಿರ್ತೀರ ಗೈಸ್. ಪನ್ನೀರ್ ಗ್ರೇವಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನನ್ನ ಮೇಲೆ ನನಗೇನೆ ಎಷ್ಟು ಚೆನ್ನಾಗಿ ಮಾಡ್ತೀನಲ್ಲ ಅಂತ ಅನ್ನಿಸ್ತಾ ಇದೆ. ಅಷ್ಟು ಟೇಸ್ಟಿಯಾಗಿದೆ. ಅದನ್ನು ಹೇಳಬೇಕು ಅಂತಲೇ ಮತ್ತೆ ಬಂದೆ. ಯಮ್ಮಿ ನೋಡಿ, ಆಲ್ಮೋಸ್ಟ್ ಕಂಪ್ಲೀಟೇ ಆಗೋಯ್ತು. ಯಮ್ಮಿ. ಕೆಲಸ ಮುಂದುವರಿಯುತ್ತಿದೆ. ಇವಾಗ ಈ ಮೇಲ್ಗಡೆ ಪೋರ್ಷನ್ ಏನಿದೆ ಅದಕ್ಕೆ ಸ್ವಲ್ಪ ಹಾಕಲೇಬೇಕು, ಅದರ್ವೈಸ್ ಇಟ್ ವೋಂಟ್ ಲುಕ್ ಗುಡ್. ಸೊ ಕೆಲಸ ಮುಂದುವರಿಸ್ತಾ ಇದ್ದೀನಿ, ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಮೇಲ್ಗಡೆ ನಾನು ಹಾಕಲೇಬೇಕು.
ಆ್ಯಕ್ಚುಲಿ ನಾನು ಪೇಪರ್ಸ್ ಕಮ್ಮಿ ತರಿಸಿದ್ದೀನಿ. ಐ ಹ್ಯಾವ್ 1 more ಶೀಟ್ ಅಷ್ಟೇ ಲೆಫ್ಟ್. ಎಲ್ಲದೂ ಖಾಲಿ ಆಗೋಯ್ತು. ಮತ್ತೆ ಆರ್ಡರ್ ಮಾಡಿದೆ. ಲೆಟ್ಸ್ ಸಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಫೈನಲಿ ನನ್ನ ಬ್ಯಾಸ್ಕೆಟ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನನಗೆ ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ವಾಲ್ಪೇಪರ್ ಕಡಿಮೆ ಇತ್ತು. ಸೊ ಅದಕ್ಕೆ ನಾನು ಕಂಪ್ಲೀಟಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಓಕೆ, ಇವಾಗ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಇನ್ನೂ ಸ್ವಲ್ಪ ಬೇಕು, ಇನ್ನೂ 2 ಬ್ಯಾಸ್ಕೆಟ್ ಇದೆ. ಅದಕ್ಕೆ ಮ್ಯಾಚ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ. ಅದು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಬಂದಮೇಲೆ ನಾನು ಕಂಪ್ಲೀಟಾಗಿ ಲುಕ್ಕನ್ನು ತೋರಿಸ್ತೀನಿ. ಆ್ಯಂಡ್ ನನ್ನ ಸ್ಕೈ ನೋಡಿ ಸೂಪರಾಗಿ ನನ್ನ ಬೆಡ್ ಮೇಲೆ ರಾಜ್ ಒಂಥರ ಓಡಾಡ್ತಾ ಇದ್ದಾನೆ. ಆ್ಯಂಡ್ ದಿಸ್ ಈಸ್ ಮೈ ಬೆಡ್ರೂಮ್ ಲುಕ್. ನಿಮಗೂ ಈ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಬೇಕಾಗಿದ್ದರೆ ಡೀಟೇಲ್ಸ್ ಅಂತ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಟಾಟಾ, ಬಾಯ್.